ರೀ ಇದ್ಯಾಕೆ ಹಿಂಗೆ ಕೂತಿದ್ದೀರಿ? ಎದ್ದೋಗ್ರಿ, ಸ್ನಾನ ಮಾಡ್ಕೊ ಬಂದ್ರಿ, ನಾಷ್ಟ ಮಾಡಿವ್ರಂತೆ. ಏನ್ರಿ ನಿಮಗೆ ಕೂಗ್ತಿರೋದು? ಇದ್ಯಾಕೆ ಹಿಂಗೆ ಕೂತಿದ್ದೀರಿ ಅಂತವ? ಟೈಮ್ ಆಯ್ತಲ್ಲ, ನಾಷ್ಟ ಮಾಡ್ರಿ, ಮಾತ್ರ ಆಯ್ಕೋಬೇಕು. ನನಗೇನು ಬೇಡ, ನನಗಿಷ್ಟ ಬಂದಾಗ ನಾನು ಮಾಡ್ಕೋತೀನಿ. ಹೋಗಿ ನೀನು. ಮಾವಯ್ಯ. ಓ ಬಂದೆಪ್ಪ. ಸಸಿ ಹೋಗುವ, ಹೋಗಿ ಇಬ್ರು ಹೊಟ್ಟೆಗೆ ಹಾಕೊಂಡು ತಿನ್ನೋಗ್ರಿ. ಬೇಡ ಮಾವಯ್ಯ, ತಡ ಆಯ್ತದೆ, ನಾವಿನ್ನು ಹೋಗ್ಬಿಟ್ಟು ಬರ್ತೀವಿ. ಇದ್ಯಾಕೋ ಈ ಮನೇಲಿ ಅನ್ನನೂ ತಿನ್ನಕ್ಕಿಲ್ವೇನೋ ನೀನು? ಹಂಗೆ ಓದಿಯೇ? ಮಾವಯ್ಯ ಇರ್ಲಿ ಬಿಡಿ, ಅಲ್ಲೇ ಹೋಗಿ ಮಾಡ್ಕೋತೀವಿ. ಸರಿ ಹೋಗ್ಲಿ, ಕುಂಕುಮನಾರ ಇಕ್ಕೋ ಹೋಗುವ. ಹೋಗವ, ದೇವ್ರ ಮನೇಲಿ ಹೋಗಿ ಕುಂಕುಮ ಇಕ್ಕವ, ಹಂಗೆ ದೀಪ ಹಚ್ಬಿಟ್ ಬಾ. ಅತ್ತಮ್ಮ ಬರಾನೆ, ಬಿಡು ಮಾಡ್ಕೊಂಡು ಬನ್ನಿ ಮನೆ ಕಡೆಗೆ. ಮಾವಯ್ಯ ಬರ್ತೀನಿ, ನೀನು ಅಷ್ಟೇ ಅತ್ತಾಗ ಬಂದಾಗೆಲ್ಲ ಬರಬೇಕು, ಹೇಳುವಿನಿ. ಬರ್ತೀನಿ ಬಿಡುವಪ್ಪ, ಇನ್ನೆಲ್ಲಿಗೆ ಹೋಗ್ಲಿ? ಇಲ್ಲಿದ್ದಾಗ ಇಲ್ಲೇ ಬೈಕೊಂಡು ಓಡಾಡ್ತಿದ್ದೆ, ಈಗ ಅಲ್ಗಾನ ಬಂದು ಬೈತೀನಿ, ತಗೊಳ್ಳೋ ಬರ್ತೀನಿ. ಏನು ಬೇಜಾರು ಮಾಡ್ಕೋಬೇಡ, ಕಿಸೋರ ಬರ್ತಾನೆ, ಅನಿತನು ಬೇಗ ಕರ್ಕೊಬರ್ರಿ. ಆಮೇಲೆ ಮಗಿನ ಜೊತೆಗೆ ಆಡ್ಕೊಂಡು ನಿಂಗೆ ಯಾರಿದ್ರು ಯಾರಿಲ್ಲದೆ ಇರು ಟೈಮ್ ಹೋಯ್ತದೆ. ಇಷ್ಟು ದಿವಸ ಅಪ್ಪನ ಜೊತೆ ಆಡಿದಾಯ್ತು, ಇನ್ಮೇಲೆ ಮಗನ ಜೊತೆ ಆಡು ಅಂತಿದ್ದಿ. ಏನಾ ತಿಳ್ಕೊ, ಒಟ್ಟಿನಲ್ಲಿ ನೀನು ಮಾತ್ರ ಬರ್ತಾ ಇರಬೇಕು ಅಷ್ಟೇ. ನೀನೇನಾದ್ರು ಅಲ್ಲಿ ಬರಲಿಲ್ಲ, ನಾನು ಫ್ಯಾಕ್ಟ್ರಿಗೆ ಬರೋಕ್ಕಿಲ್ಲ ಅಷ್ಟೇ. ಅಂಥ ಕೆಲಸ ಮಾಡಬೇಡ್ವೋ, ಎಲ್ಲ ಒಟ್ಟಿಗೆ ಮುತ್ಕೊಂಡ ಮೇಲೆ ಬಿಡಬೇಡ. ಸರಿ ಇಟ್ಕೊಂಡೆ, ಹೊಡೋಣ? ಹೊಂಡ ನಾನು ಬೇಡ ಕಣವ, ಹೋಗ್ಬಿಟ್ಟು ಬರ್ತೀನಿ ನೀನವ. ಸರಿ ಬಾ ಶಶಿ. ಅತ್ತಮ್ಮ ಬರ್ತೀನಿ. ಒಳ್ಳೇದಾಗ್ಲವ, ಒಳ್ಳೇದಾಗಲಿ. ಮಾವಯ್ಯ ಆಶೀರ್ವಾದ ಮಾಡಿ. ಸುಖವಾಗಿ ಬದುಕುತ್ತಾಯಿ, ಸುಖವಾಗಿರು. ಮಾವಯ್ಯ ಬರ್ತೀನಿ. ಅತ್ತಮ್ಮ ಮಾವಯ್ಯ ಬರೋಣ? ಓಹೋ ಏನ್ರ ಇದೆ, ನಿಂಗೆ ಮರ್ಸ್ಬಿಟ್ಟೆ, ಸರ ಕೊಡಲ್ವೇ? ಅಯ್ಯೋ ಮರ್ತೇ ಬಿಟ್ಟೆ, ಕೊಟ್ಟೆ. ಅತ್ತಮ್ಮ ತಗೊಳ್ಳಿ, ನೀವು ಮದುವೆಗೆ ಬಂದಾಗ ಈ ಸರ ನಾನು ಕೊಟ್ಟಿದ್ರಿ, ಇದನ್ನು ನೀವೇ ಮಡಿಕೊಳ್ಳಿ. ಹೆಂಗಿದ್ರು ನಿಮ್ಮವು ಎರಡೆರಡು ಸರನ ಅನಿತಂಗೆ ಕೊಟ್ಟಿದ್ದೀರಾ, ಅದೇನೋ ಆಯಿತು. ಈಗ ನಿಮ್ಮ ಹತ್ರ ಒಂದೆರಡು ಅದೇ, ಎಲ್ಲರೂ ಹೋಗಿ ಬರೋಕ್ಕೆ ಬೇಕಾಯ್ತದೆ, ತಗೊಳ್ಳಿ ಮಡಿಕೊಳ್ಳಿ. ಇದೇನು ಸಸಿ, ಕೊಟ್ಟಿದ್ದನ್ನು ತಿರುಗಿಸ್ಕೊಡ್ತಾ ಇದೆಯೇ? ನಾ ಕೇಳಿದೆ ನಿನ್ನ. ಏನಿಲ್ಲ ಇದು, ಯಾಕಲ ಇವೆಲ್ಲ ಮಾಡ್ತಿದ್ದಿ? ಸತೀಸ ಒದಗಿದೆ ಬೇಕೇ ನಿನಗೆ? ಈಗ ಇದೆಲ್ಲ ಬೇಕಿತ್ತೆ? ಯಾಕಿದೆಲ್ಲ ಮಾಡ್ತಾ ಇದ್ದೀನಿ ನೀನು? ಇದೆಲ್ಲ ಕೊಡು ಅಂತ ಯಾರು ಹೇಳ್ದವ್ರು ನಿನಗೆ? ನಂಗೆ ಗೊತ್ತು, ಹುಡುಗಿದೆಲ್ಲ ಕೆಲಸ ಇದು ನಿಂದೆಯಾ? ಇವೆಲ್ಲ ನಿಂತೀರಾ, ಇದು ಮಾಡಬೇಡ ಸತೀಸ ನೀನು. ಮಾವಯ್ಯ ಸುಮ್ಕಿರೋ, ಈಗ ಏನಾಗೋಯ್ತು ಅಂತ ಈಗ ಅವಳು ಹೇಳಿಲ್ವೇ? ಅತ್ತೆಮ್ಮ ಅನಿತಂಗೆಲ್ಲ ಕೊಟ್ಟು ಹಾಳಾಗವೆ ಅಂಥೇಳಿ. ಇಲ್ಲ ಅಂತ ಅತ್ತಮ್ಮಂಗೆ ಇರಲಿ ಬಿಡು, ಅವಳಿಗೇನು ಅವ್ರ ಅಪ್ಪನ ಮನೆ ಕೊಟ್ಟಿದ್ದದೆ, ನಮ್ಮ ಒಂದು ಅದೇ, ಅದಕ್ಕಿಂತ ಆಯ್ಕೊಂಡಾಳೆ. ಬೇಕು ಅಂದರೆ ತಕಟ್ಟೇನು ಅತ್ತಮ್ಮಂಗೆ, ಈಗ ಇರಲಿ ಕೊಡು, ನೀ ಸುಮ್ಕಿರೋ. ಓಹೋ, ಇವನು ಮಾತ್ರ ಎಂಟ್ರು ಕೊಡಿಸ್ತಾನೆ, ನನ್ನ ಕೈಲಿ ಕೊಡ್ಸೋಕೆ ಹಾಕಿಲ್ಲ ಅಂತ ಹೇಳ್ತಾ ಇದೆಯೇ? ನಂಗೆ ಕೊಡ್ಸೋಕೆ ಗೊತ್ತು, ಹುಡುಗಿಗೆ ಆಯ್ಕೊಳಕ್ಕೆ ಬಿಡು ಸುಮ್ಕೆ ನೀನು. ತಗೊಂಡೋಗ್ರಿ, ಅವೆಲ್ಲ ಕೊಟ್ಬಿಟ್ಟು ಆಮೇಲೆ ಸುಮ್ಕಿರಾಕಿಲ್ಲ. ಹಾಳಾಯ್ತು ಅಂತೆ ಕೊಟ್ಬಿಡ್ತಾನಂತೆ, ಕೊಟ್ಟಿದ್ದನ್ನು ವಾಪಸ್ ಕೊಡ್ತಾವನಂತೆ. ಇವ್ನಿಗೆ ಯಾರು ಕೇಳಿದ್ರು, ಇಲ್ಲ ಅಂತ ಹೇಳಿದ್ರು. ನಿಂಗೆ ಯಾಕಲಾ ಇವೆಲ್ಲ ಹಿಂಗಾಡ್ತಿದ್ದಿ? ನಿಮ್ಮ ಅವಂದಿದ್ರೆ ಅದನ್ನ ಮಕ್ಕಂದೆಯಾ, ಅದನ್ನು ಕೊಟ್ಟೋದಿಯೇ? ಅವಯ್ಯ ನಿಂಗೆ ಗೊತ್ತಾಗಕ್ಕಿಲ್ಲ, ಸುಮ್ಕಿರೋವೆಲ್ಲ ಚೆನ್ನಾಗಿರಕ್ಕಿಲ್ಲ. ಈಗ ಸುಮ್ಮನೆ ಅತ್ತೆ ಈಸ್ಕೊಳ್ಳಿ, ನೀನು ಸುಮ್ಕಿರೋ. ಇಲ್ಲ ಕಣ್ತಾಯಿ, ನನಗೆ ಸರ ಬೇಡ, ನಂಗಿರವೇ ಸಾಕು. ಇನ್ಯಾವ ಮದುವೆ ಮುಂಜಿಗೆ ಹೋಗಿ ಯಾವ ವಯಸ್ಸು ಅದೇ ನನಗೆ ಆಯ್ಕೊಂಡು ತಿರ್ಗಾಡೋಕ್ಕೆ? ನನಗೇನು ಬೇಡ, ನೀನು ತೊಗೊಂಡೋಗು. ಅದವತ್ತ ನಿನಗೆ ಅಂತಲೇ ಕೊಟ್ಟಿದ್ದು ನಾನು, ತಗೊಂಡೋಗು. ಅನಿತಂಗಿಲ್ದೆ ಹೋದರೆ ಆಮೇಲೆ ಕೊಳಗಂಡ ಮಾಡಿಸ್ಕೊಟ್ಟಾನು. ಈಗ ನಿನ್ನ ಹತ್ರ ಎಷ್ಟಾರ ಇರಲಿ, ನಾನು ಕೊಟ್ಟಿದ್ದು ಅಂತ ಮಡಿಕ ಹೋಗು ನೀನು ಸುಮ್ಕೆ, ಅದನ್ನೆಲ್ಲ ವಾಪಸ್ ಕೊಡಬೇಡಿ. ತೀರಾ ಕೆಟ್ಟೋಳು ಮಾಡಬೇಕು ಅಂತಲೇ ಹಿಂಗೆಲ್ಲ ಮಾಡ್ತಾ ಇದೆಯಾ ಸತೀಸ ನೀನನ್ನ? ಥರಿಕೆ ಅತ್ತಮ್ಮ ಸುಮ್ಕಿರೋ, ಈಗ ತಿರುಗಿ ಶುರು ಮಾಡ್ದಾ? ಈಗ ಹೋಗೋ ಹೊತ್ತಲ್ಲಿ ನಗ್ನಗ್ತ ಕಳಿಸ್ಕೊಡ್ರಿ, ರಾತ್ರಿನೇ ಹೇಳಿನ ಎಲ್ಲಾರ್ಗೂ. ಈಗ ಸರ ಬೇಡ ಅಂದರೆ ಸಸಿ ಮಡಿಕೊ, ನಡೀರಿ. ಅತ್ತಮ್ಮ ನಾವು ಮನೆಯಿಂದ ಆಚೆಗೆ ನಗ್ನಗ್ತಾ ಹೋಗ್ಬೇಕು ಅಂದರೆ ನೀವು ಒಳಗೆ ನಿಲ್ಲಿಸ್ರಿ. ನೀವಿಬ್ರು ಮಾತು ಕೊಡ್ರಿ. ಈಗ ಏನೂ ಆಗಬಾರ್ದಾಯ್ತು ಅಂತಲ ಮನೆ ಬಿಟ್ಟು ಆಯ್ತಾ ಇದ್ದೀರಾ, ಹಂಗಂತ ನಾಳೆ ದಿವಸ ಆಯ್ತು ತಿರುಗಿ ನೋಡ್ದಂಗೆ ಇರಬಾರ್ದು, ಹಂಗಂತ ಮಾತು ಕೊಟ್ರಿ. ನಾನು ಒಳಗೆ ನಿಲ್ಸೋದು, ನೀವಿಬ್ಬರು ಹೋಗಿ ಬಂದು ಮಾಡಬೇಕು. ಅತ್ತಮ್ಮ ಅವೆಲ್ಲ ದೇವ್ರಿಚ್ಛೆ, ನನ್ನ ನಿನ್ನ ಕೈಲಿ ಏನದೆ? ಬತ್ತೀವಿ ತಗೋ, ಎಲ್ಲೋ ದೇವ್. ಮಾವಯ್ಯ ಅತ್ತಮ್ಮ ನಾವೇನು ಬರ್ತೀವಿ. ಮಾವಯ್ಯ ಇವತ್ತು ಮಧ್ಯಾಹ್ನ ಬರ್ತೀನಿ ಫ್ಯಾಕ್ಟ್ರಿಗೆ, ಕಿಸೋರ ಬಂದರೆ ಅವನೇ ಕರ್ಕೊಂಡೋಗು. ರೀ ಬರುವಾಗ ಅತ್ತೆ ಮಾವನ ಮಕ್ಕ ನೋಡೋಕ್ಕಾಗಲಿಲ್ಲ, ಇನ್ನು ಎಷ್ಟು ದಿವಸಕ್ಕೋ ನಾವಿಲ್ಲಿಗೆ ಬರೋದು. ನಾನು ಬಂಗಾರಿಗೂ ಹೇಳಿಲ್ಲ, ಹಂಗೆ ಬಂದ್ಬಿಟ್ಟೆ. ಅದ್ಯಾಕೆ ಹಂಗಂತೀಯ ಏನ್ರೆ? ಬತ್ತಾ ಹೋಯ್ತಾ ಇರು,
ನನಗೇನೋ ಕೆಲಸದಲ್ಲಿ ಬಿಜಿ, ನೀನು ಮನೇಲೇ ಇರ್ತೀಯಲ್ಲ, ಬಂದು ಹೋಗಿ ಮಾಡು, ನಿನ್ನಿಷ್ಟ. ಅದ್ರ ಬಗ್ಗೆ ನಾನೇನು ಹೇಳೋಕ್ಕೋಲ್ಲ. ಆದರೆ ಇಲ್ಲಿ ಇರೋಕ್ಕೋಬೇಡ ಅಷ್ಟೇ. ಬಂಗಾರಿ ಮನೆಗೆ ತಾನೇ ಬಂದು ಹೇಳು, ಇಲ್ಲ ಅವಳನ್ನೇ ಅಲ್ಲಿ ಕರ್ಕೊಂಡೋಗು. ಏನದು ಕಷ್ಟ ಸುಖ ಕುತ್ಕೊಂಡು ಮಾತಾಡ್ರಿ, ಯಾರು ಬೇಡ ಅಂದ್ರೆ ಅವಕ್ಕೆಲ್ಲ. ಅಲ್ಲ, ನೀವು ಆ ಮನೆಯ ಮಾವನ್ನ ಅಷ್ಟು ಇಷ್ಟಪಡ್ತೀರಲ್ಲ, ಅದು ಹೆಂಗೆ ಒಂದೇ ಮಾತಿಗೆ ಹಿಂಗೆ ಮನೆ ಬಿಟ್ಟು ಆಚೆ ಬಂದ್ಬಿಟ್ರಲ್ಲ? ಈಗ ನಾವು ಮಾಡಿ ಸರಿ ಅಂತೀರಾ? 4 ಜನ ಇದನ್ನ ಕೇಳಿದವರು ನಮ್ಮ ತಪ್ಪು ಅನ್ನಕ್ಕಿಲ್ವೇ? ನೋಡೇನ್ರೆ, ಹಾಲು ಒಡೆಯ ಗಂಟ ಅದ್ರಲ್ಲಿ ಕಾಪಿನಾರ ಮಾಡು, ಟೀನಾರ ಮಾಡು, ಇನ್ನೊಂದು ಏನಾರ ಮಾಡು, ಹಾಲು ಹೊಡೆದ್ಮೇಕೆ ಏನಕ್ಕೂ ಮಾಡೋಕ್ಕೆ ಬರೋಕ್ಕಿಲ್ಲ ಅಷ್ಟೇ. ಅಂದರೆ ನಿಮಗೆ ಆ ಮನೆ ಮ್ಯಾಗೆ ಪ್ರೀತಿ ಹೊಂಟೋಯ್ತೆ? ಅಷ್ಟು ಸುಲಭಾಗ ಮನೆ ಮ್ಯಾಗೆ ನಮ್ಮ ಅವನ ಮ್ಯಾಗೆ ಪ್ರೀತಿ ಹೋಯ್ತದೆ ಅಂದರೆ? ನಾನು ಕಣ್ಬಿಟ್ಟಕ್ಕೆ ಅಪ್ಪ ಅವನ್ನ ನೋಡಿ ಅವ್ರ ಜೊತೆಗೆ ಆಡಿದ ನೆನಪೇ ಇಲ್ಲ. ಬುದ್ಧಿ ತಿಳಿಯೋತ್ತಿಗೆ ಮಾವನ ಕೈ ಹಿಡ್ಕೊಂಡೇ ಬೆಳೆದೋ ನಾನು. ಅದರಲ್ಲಿ ನಾನು ಬುದ್ಧಿ ಕಂಡು ಪ್ರಪಂಚ ನೋಡಿ ಇಷ್ಟು ದೊಡ್ಡವನಾಗಂಟ ಮಾವನ ಕೈ ಹಿಡ್ಕೊಂಡೇ ಬಂದವನು. ಆ ಮನೆಗೆ ನನಗೆ ಮನೆಯೇ ನನ್ನ ಪ್ರಪಂಚ ಅಂದ್ಕೊಂಡು ಬದುಕ್ತವನು. ಅದು ಹೆಂಗೆ ಮರ್ಸ್ಬಿಡ್ತೀನಿ ಹೇಳು ಆ ಮನೆಯ? ಈಗ ಮನೆಯೇನೋ ಆಚೆಗೆ ಬಂದ್ಬಿಟ್ವಿ. ಈಗ ನಮ್ಮ ಕಷ್ಟ ಸುಖಕ್ಕೆ ನಾವಿಬ್ಬರೇ ಇರ್ತೀವಲ್ಲ ಅಲ್ಲಿ, ಹೆಂಗೆ ಇಲ್ಲಿ ಮನೆ ತುಂಬ ಜನ ಇದ್ದು. ಈಗ ನನಗೆ ಒಂದು ಮಗ ಈಗ ಬಿಮನ್ಸೆ ಅದೇ, ಒಂದು ಕಷ್ಟಕ್ಕೆ ಆಸಕ್ಕೆ ಬೆಸಕ್ಕೆಗೆ ಯಾರವರ ಮನೆಗೆ? ನೀವು ಬೆಳೆಯೋರು ಸಂದಿಗೆ ಬರ್ತೀರಿ, ನಾನು ಒಬ್ಬಳೇ ಇರಲೇ? ಅಯ್ಯ, ಎಲ್ಲ 2 ದಿವಸ ಕಣೇನ್ರಿ, ಸರೋದು ರೂಢಿ ಆದರೆ ಸರುತ್ತದೆ. ಹಂಗೂ ಆಗ್ಲಿಲ್ವೇ? ನಿಮ್ಮ ಅವನ ಮನೆಗೆ ಹೋಗು, ನೀನು ಹೇಳ್ದಿಲ್ಲ ಬಂಗಾರಿ ಅಂತ, ಅವಳನ್ನ ಕರ್ಸ್ಕೊ. ಇಲ್ಲೇ ಅಕ್ಕಪಕ್ಕ ಜನಗಳವ್ರೆ, ಅವ್ರ ಜೊತೆಗೆ ಬೇರೆ. ಈಗ ನಿಮ್ಮ ಅವನ ಮನೆಯಿಂದ ಬಂದಾಗ ಇಲ್ಲಿರೋರೆಲ್ಲ ನಿಂಗೆ ಗೊತ್ತಿತ್ತೆ, ಈಗ ಇವ್ರನ್ನೆಲ್ಲ ಪರಿಚಯ ಮಾಡ್ಕೊಂಡೆ. ಹಾಗೆ ಹೊಸ ಮನೆಗೆ ಹೋದಾಗ ಅಲ್ಲಿರೋರನ್ನ ಪರಿಚಯ ಮಾಡ್ಕೊ. 2 ದಿವಸ ರೂಢಿ ಆಗೋರು ಎಲ್ಲ ಸರೋತದೆ. ಈಗ ಅದು ಅಲ್ಲದೆ ಇನ್ನೊಂದು ಸಿಹಿ ಸುದ್ದಿ ಹೇಳ್ಬೇಕಂದ್ರೆ, ನಿಮ್ಮ ಅವನ ಮನೆಗೂ ಅಲ್ಲಿಗೂ ಹೋಗೋಷ್ಟು ದೂರಕ್ಕೂ ಇದನ್ನ ಹತ್ರ ಕಣ. ನಿಮ್ಮ ಅವನ ಮನೆಯಿಂದ ನಿಮ್ಮ ಅವನ ಮನೆಗೆ 4 ಮೈಲಿ ಹತ್ತತ್ರ. ಈಗ ಈಗಿರೋ ಮನೆಯಿಂದವ ನಿಮ್ಮ ಅವನ ಮನೆಗೆ ಏನು 2 ಮೈಲಿನೂ ಇಲ್ಲ ಕಣೆಯವಳು, ಇನ್ನೂ ಕಮ್ಮಿ. ಆರಾಮಾಗಿ ತಿರ್ಗಾ ಆಡ್ಕೊಂಡು ಹೋಗಿ ಬಂದ್ಬಿಡ್ಬೋದು ನೀನೇ. ಸರಿ ಆಯಿತು, ಈ ಹಂಗೋ ನಡೀತದೆ. ನೀವು ಇಷ್ಟು ಗಟ್ಟಿಯಾಗಿರ್ತೀರಿ, ಇನ್ನೂ 2 ದಿವಸ ಮಾವ ಏನ್ಬಿಟ್ಟು ಅನ್ನೋದೇ ನಂಗೆ ಆಶ್ಚರ್ಯ. ನಾನು ಯಾಕೆ ಮಾವ ಏನ್ಬಿಟ್ಟಿರಲಿ ಅಂದರೆ, ಮರ್ತ್ಬಿಟ್ಟ ನನ್ನ ಕೆಲಸ ಎಲ್ಲಿ? ಫ್ಯಾಕ್ಟ್ರಿಲೆಯ ನಾನು ಫ್ಯಾಕ್ಟ್ರಿ ಬಿಟ್ಟಿದ್ದೀನಿ ಅಂತ ಹೇಳೋದೇ. ಮಾವಯ್ಯ ಎಲ್ಲಿವರೆಗೂ ಫ್ಯಾಕ್ಟ್ರಿ ನಡೆಸ್ತಾನೋ ಅಲ್ಲಿವರೆಗೂ ನಾನು ಇದ್ದೇ ಇರ್ತೀನಿ. ಮಾವ ಇನ್ಮೇಲೆ ಬಿಡೋಕ್ಕೆ ನಂಗೆ ಇಷ್ಟ ಇಲ್ಲ. ಅದರಲ್ಲೂ ಕಿಶೋರು ನಂಬಿ ಮಾವಯ್ಯನ ಕೈ ಫ್ಯಾಕ್ಟ್ರಿ ಬಿಟ್ಬಿಟ್ಟು ನಾನು ಮನೇಲಿ ಕೂತ್ಕೊಂಡೆ ಅಂದರೆ ಕಿಶೋರ ಅದೇನು ಮಾಡ್ತಾನೋ. ಅದಕ್ಕೆ ಮಾವಯ್ಯನೇ ಬರಬೇಡ ಅನ್ಬೇಕು, ಇಲ್ಲ ಮಾವನ ಕೈಲಿ ಆಗಲ್ಲ ಅಂತ ನಿಲ್ಕೋಬೇಕು. ಅಲ್ಲಿ ಗಂಟ ನಾನು ಫ್ಯಾಕ್ಟ್ರಿಲೇ ಕೆಲಸ ಮಾಡ್ತೀನಿ. ನೀನು ತಲೆ ಕೆಡ್ಸ್ಕೊಬೇಡ. ಆದಷ್ಟು ಬೇಗ ನಮ್ಮ ಜನಕ್ಕೂ ಏನಾರು ಒಂದು ಗಟ್ಟಿಯಾಗಿ ಮಾಡ್ಕೊಳ. ಈ ಮಾತಾ ನೀನು ಮದುವೆ ಅವಸರಲ್ಲೇ ಹೇಳಿದೆ. ನಾನು ಅವಾಗ ಹೊಸಿ ಉಡಾಫೆ ಮಾಡಿದ್ದೆ ನಿನ್ನ ಮಾತಿಗೆ. ಈಗ ನಾನೇ ಮಾಡಬೇಕು ಅಂತ ಇವನಿ. ಎಲ್ಲ ಹಂಗೆ ಕಣೇಳಿ, ಎಲ್ಲವುದೂ ಬಾಯಿ ಮಾತಕ್ಕಿಂತ ಅನುಭವಕ್ಕೆ ಬಂದಾಗಲೇ ಅದರದ್ದು ಏನು ತೀವ್ರತೆ ಅರ್ಥ ಆಗೋದು. ಇರಲಿ ಬಿಡಿ. ಅಮ್ಮವರು ಇನ್ಮೇಕೆ ಮನೆ ಕೆಲಸ ಎಲ್ಲ ಒಬ್ಬರೇ ಮಾಡಬೇಕು. ಅದಕ್ಕೇನು ತೊಂದರೆ ಇಲ್ಲ, ನಾನು ಮಾಡ್ಕೋತೀನಿ. ಓಹೋ, ಅಮ್ಮವ್ರು ಮಾಡ್ಕೊಬಿಡ್ತಾರೆ. ಅಮ್ಮವ್ರಿಗೆ ಚಿಂತೆ ಆಯ್ತಿರೋದು ಅದೇ ಅಂತ ನನಗೆ ಗೊತ್ತು. ನಿಮ್ಮವ್ನ ಮನೆಗಿದ್ದಾಗ ನಿಮ್ಮವ್ವ ನಿಮ್ಮತ್ತಿಗೆ ಮಾಡೋರು, ಅಮ್ಮವ್ರು ಏನು ಮಾಡ್ತಿರ್ಲಿಲ್ಲ. ಇಲ್ಲಿಗೆ ಬಂದ್ಮೇಕೆ ಅನಿತಾ, ಅತ್ತೆ, ನಿಂಗಮ್ಮ ಹಿಂಗೆಲ್ಲರೂ ಸೇರ್ಕೊಂಡು ಮಾಡಿವ್ರಿ. ಈಗ ಎಲ್ಲ ಕೆಲಸ ಒಬ್ಬರೇ ಮಾಡಬೇಕಲ್ಲ, ಆಳಿಗೆ ಇಕ್ಕೋತಿರೋ? ಏನು ಬೇಡ, ನೀವೇ ಇದ್ದೀರಲ್ಲ. ಏನಂದೇನ್ರೆ? ಏನಿಲ್ಲ, ತಮಾಸಿಗಂದೆ. ಈಗ ನನಗೆ ಏನಾರ ಸಹಾಯ ಬೇಕು ಅಂದರೆ ಮಾಡ್ಕೊಡ್ತೀರಲ್ಲ. ಇನ್ನು ಮಿಕ್ಕಿದ ಕೆಲಸ ಮನೆಗೆ ಇರ್ತೀನಿ, ನಾನು ಮಾಡ್ಕೊತೀನಿ. ಸಣ್ಣ ಪುಟ್ಟ ಸಹಾಯಕ್ಕೆ ನೀವಿದ್ದೀರಾ ಅಂದೆ ಅಷ್ಟೇ. ಓಹೋ, ಹಂಗೆ ಹೇಳಿದ್ರು ಅಮ್ಮವರು. ನಾನೆಲ್ಲೋ ಈ ಪಿಕ್ಚರ್ನಾಗ ತೋರಿಸ್ತಾರಲ್ಲ ಹಂಗೆ, ಅಮ್ಮವ್ರು ಬಟ್ಟೆ ಹೊಕ್ಕೊಟ್ರೆ ನಾವು ಜಾಸ್ತಿ ಒಣಗಾಯ್ಕು ಅನ್ನೋದು, ಅಡುಗೆ ಮಾಡಿ ಪಾತ್ರೆ ಗುಡ್ಡೆ ಹಾಕಿದ್ರೆ ಪಾತ್ರೆ ತೊಳ್ದು ಹಾಕು ಅನ್ನೋದು, ಇಲ್ಲ ಅಮ್ಮವ್ರಿಗೆ ಆಗಲಿಲ್ಲ ಅಂದಾಗ ಧೂಳು ಕಸ ಹೊಡ್ಕೊಡು ಅನ್ನೋದು, ಆಮೇಲೆ ಅಡುಗೆ ಮಾಡ್ತಿದ್ದಾಗ ತರಕಾರಿ ಹೆಚ್ಕೊಡು, ಮಾರ್ಕೆಟ್ಗೆ ಹೋಗಿ ತರಕಾರಿ ತಂದುಕೊಡು, ಹಿಂಗಂತಾರಲ್ಲ. ಇವೆಲ್ಲ ನನಗೆ ಹೇಳ್ತಾವ್ರೆ, ಏನು ಕಂಬಿಟೆ. ಓಹೋಹೋ, ಏನು ಯಜಮಾನ್ರು ಮನೆ ಕೆಲಸನ ಇಷ್ಟು ಮಟ್ಟಕ್ಕೆ ತಿಳ್ಕೊಂಡು ಹೇಳ್ತಾ ಇದ್ದೀರಿ? ಏನು ಆಸೆಯೋ ಅವೆಲ್ಲ ಮಾಡಿಸ್ಬೇಕು ಅಂತವಾ? ಓ ಓಲ್ಡನ್, ನೀವು ಹಂಗಾಸೆ ಇಕ್ಕಬಿಡಿ, ಅವೆಲ್ಲ ಮಾಡೋಕ್ಕಾಗಕ್ಕಿಲ್ಲ ನಮ್ಮ ಕೈಲಿ. ಓ ಯಾಕೋ ಅವೆಲ್ಲ ಮಾಡೋರೇನು ಮೀಸೆ ಹೋಗೋಯ್ತದೋ? ಛೇ, ಯಾರು ಹೇಳಿದಂಗಂತ? ಹೆಂಡಿಗೆ ಸಹಾಯ ಮಾಡಿಬಿಟ್ರೆ ಅಮ್ಮವ್ರ ಗಂಡ ಆಗೋಯ್ತಾನ? ಹೆಂಡ್ತಿಗೆ ಕಷ್ಟ ಸುಖದಲ್ಲಿ ಜೊತೆ ಆಗೋದೇ ನಿಜವಾದ ಗಂಡನ ಗುಣ. ಅದು ನಮ್ಮಲ್ಲ. ಅದೇ ಅದನ್ನು ಮಾಡು ಅಂದ್ರೂ ನಾವು ಮಾಡ್ತೀವಿ, ತಪ್ಪೇನಿಲ್ಲ. ಅರೆ ಏನು ಮಾಡೋಣ, ಆಚೆ ಕೆಲಸದಲ್ಲಿದ್ದಾಗ ಅವಾಗ ಮಾತ್ರ ಕರಿಬೇಡ್ರಿ ಅಮ್ಮೋರೆ. ಏನು ನಿಮ್ಮನ್ನು ಕರೆದು ನಾನು ಮಾಡಿಸ್ಕೊಳ್ಳೋದು ಅಷ್ಟರೊಳಗೆ ಇರಲಿ, ನಾನು ಅವೆಲ್ಲ ಮಾಡ್ಕೊತೀನಿ. ಈಗ ಬಿರ್ಬಿರ್ ನಡೀರಿ, ಇನ್ನೇನು ಮನೆ ಸಿಕ್ತು. ಬದ್ದೆ ಬಿಡ್ತು, 10 ನಿಮಿಷ ಆಗಲಿಲ್ಲ. ಅರಿ, ಆ ಮನೆಗೆ ಹೋದ್ಮೇಕೆ ಕಿಶೋರ ಅನಿತನ ಕರ್ಕೊಬಂದರೆ ಮಗ ಕರ್ಕೊಂಡು ಬಾ ಅಂತ ಹೇಳ್ಬೇಕು. ಯಾಕೆಂದ್ರೆ ಬರೀ ಅವ್ರ ಮಕ್ಳನ್ನ ಆಡಿಸ್ತಿ, ನಮ್ಮ ಮಕ್ಳು ಬೇಡವೇನು? ಅಯ್ಯೋ ಸುಮ್ಕೆ ನಡೀರಿ ನೀವು.